ಈ ಅವಧಿ ಮುಗಿಯೋವರೆಗೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ. ಮುಡಾ ಹಗರಣ ಸಂಬಂಧ ತನಿಖೆ ನಡೀತಾ ಇದೆ. ಸಿಎಂ ಅವರೇ ಮುಕ್ತ ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ. ಸಿಎಂ ರಾಜೀನಾಮೆ ನೀಡುತ್ತಾರೆ ಎಂಬ ವಿಜೇಂದ್ರ ಹೇಳಿಕೆ ಬಗ್ಗೆ ಡಿಕೆ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಸಿಎಂ ಕುಟುಂಬ ಈಗಾಗಲೇ ಸೈಟ್ ವಾಪಸ್ ಪಡೆದಿದೆ ಅಥವಾ ವಾಪಸ್ ಮಾಡಿದೆ. ಜಾತಿ ಗಣತಿ ವಿಚಾರದಲ್ಲಿ ಅವರ ಅಭಿಪ್ರಾಯ ಅವರದ್ದು, ನಮ್ಮ ಅಭಿಪ್ರಾಯ ನಮ್ಮದು ಅಂತ ಹೇಳಿ ಎರಡೂ ವಿಚಾರದಲ್ಲೂ ಕೂಡ ಡಿಕೆ ಸುರೇಶ್ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದಿನ ಅವಧಿಯವರೆಗೂ ಕೂಡ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ. ಇವತ್ತೇನು ಮೂಡಾ ಪ್ರಕರಣ ಇದೆ, ಈಗಾಗಲೇ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಇದು ತನಿಖೆ ಮಾಡಬೇಕು ಅಂತ ಹೇಳಿ. ತನಿಖೆ ಮಾಡಲಿಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ತನಿಖೆ ಆಗಿ ವರದಿ ಬರೋವರೆಗೂ ನೀವ್ ಯಾಕೆ ಕಾಯ್ತೀರಿ? ತನಿಖೆ ಮಾಡ್ತಾ ಇದಾರಲ್ಲ ಅವರು, ಅಧಿಕಾರಿಗಳು ಕೂಡ ತನಿಖೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮುಕ್ತವಾಗಿ ನಾನು ಅವಕಾಶ ಕೊಟ್ಟಿದ್ದೇನೆ, ನಾನು ಯಾವುದೇ ಇಂಟರ್ಫಿಯರೆನ್ಸ್ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಸೊ ಹಾಗಾಗಿ ತನಿಖೆ ನಡೆಯುತ್ತೆ. ಅದಕ್ಕೆ ನಾವೇನು ಮಧ್ಯ ಹೋಗುವಂತ ಪ್ರಶ್ನೆ ಇಲ್ಲ. ಇವತ್ತು ನಮಗೆ ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಸರ್ಕಾರ ಇರ್ಬೋದು, ಕಳಂಕರಹಿತವಾಗಿ ಈಚೆ ಬರುತ್ತೆ ಅಂತ ಹೇಳಿ ನಮ್ಗೆ ವಿಜೇಂದ್ರ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯಬೇಕಾದ್ರೆ ಸಿಎಂ ರಾಜೀನಾಮೆ ಕೊಡ್ಲಿ ಅಂತ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಹೋಗಿ ಭೇಟಿಯಾಗಿ ಒತ್ತಾಯ ಮಾಡಿದ್ದಾರೆ ಸರ್. ಬೇಡ, ಚರ್ಚೆ ಮಾಡಬಾರ್ದು ಅಂತಿಲ್ಲ. ಅವರ ಅಭಿಪ್ರಾಯ ಅವ್ರದ್ದು, ನಮ್ಮ ಅಭಿಪ್ರಾಯ ನಮ್ದು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದಿನ ಅವಧಿಯವರೆಗೂ ಕೂಡ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ. ಇವತ್ತೇನು ಮೂಡಾ ಪ್ರಕರಣ ಇದೆ, ಈಗಾಗಲೇ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಇದು ತನಿಖೆ ಮಾಡಬೇಕು ಅಂತ ಹೇಳಿ. ತನಿಖೆ ಮಾಡಲಿಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ತನಿಖೆ ಆಗಿ ವರದಿ ಬರೋವರೆಗೂ ನೀವ್ ಯಾಕೆ ಕಾಯ್ತೀರಿ? ತನಿಖೆ ಮಾಡ್ತಾ ಇದಾರಲ್ಲ ಅವರು, ಅಧಿಕಾರಿಗಳು ಕೂಡ ತನಿಖೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮುಕ್ತವಾಗಿ ನಾನು ಅವಕಾಶ ಕೊಟ್ಟಿದ್ದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಒಂದು ಕಡೆ ವಿರೋಧ ಪಕ್ಷಗಳು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದ್ವು. ಆದರೆ ಆರಂಭದಲ್ಲಿದ್ದಂಥ ತೀವ್ರ ಮಟ್ಟ ಈಗ ಕಾಣಿಸ್ತಾ ಇಲ್ಲ. ಆದರೆ ಅಲ್ಲಿ ರಾಜೀನಾಮೆಯ ಕೂಗು ಬಹಳ ವೀಕ್ ಆಗ್ತಾ ಹೋಗ್ತಾ ಇದೆ ಅಂತ ಅನಿಸುವ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಒಳೊಳಗೆ ಏನೋ ಬೆಳವಣಿಗೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಏನರ್ಥ ಅಂತ ಒಂದು ಕಡೆ. ಇನ್ನೊಂದು ಕಡೆ ಪಕ್ಷದ ನಾಯಕರೇ ಜಾತಿ ಗಣತಿಯ ವರದಿಯ ಬಗ್ಗೆ ಅನೇಕ ಭಿನ್ನ ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೆ. ಇದು ಯಾವ ರೀತಿ ಮುಳುವಾಗುತ್ತಾ, ಪ್ಲಸ್ ಆಗುತ್ತಾ, ಮೈನಸ್ ಆಗುತ್ತಾ, ಮುಖ್ಯಮಂತ್ರಿಗಳು ಯಾವ ರೀತಿ ಬ್ಯಾಲೆನ್ಸ್ ಮಾಡಬಹುದು ಇದನ್ನ ಅಂತ? ಎಸ್, ಮತ್ತೆ ಸಂಪರ್ಕಿಸೋಣ, ಕಾಲ್ ಕಟ್ಟಾಗಿದೆ. ನೋಡಿ, ಒಂದು ಕಡೆ ವಿರೋಧಾಭಾಸಗಳಿದೆ. ಒಂದು ಪಕ್ಷ ಅಂತ ಹೇಳಿದ್ರೆ ಒಂದು ರಾಜಕೀಯ ಪಕ್ಷದಲ್ಲೂ ಕೂಡ ಅವರವರ ವೈಯಕ್ತಿಕ ಅಭಿಪ್ರಾಯಗಳಿದ್ದೇ ಇರುತ್ತೆ. ಒಬ್ಬ ವ್ಯಕ್ತಿ ರಾಜಕೀಯ ಪಕ್ಷವನ್ನು ಕೂಡ ಪ್ರತಿನಿಧಿಸ್ತಾರೆ. ಇನ್ನೊಂದು ಕಡೆ ಅವರ ಜಾತಿ ಸಮುದಾಯವನ್ನು ಕೂಡ ಪ್ರತಿನಿಧಿಸಬೇಕಾಗತ್ತೆ, ಅವರ ಪ್ರದೇಶವನ್ನು ಕೂಡ ಪ್ರತಿನಿಧಿಸಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಈಗಲೇ ಹೇಳೋಕ್ಕಾಗೋದಿಲ್ಲ. ಜಾತಿ ಗಣತಿ ವರದಿಯ ವಿಚಾರದಲ್ಲೂ ಕೂಡ ಅಂಥದ್ದೇ ಭಿನ್ನ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ಜಟಿಲ ಸಮಸ್ಯೆಯನ್ನು ಯಾವ ರೀತಿ ತೆಗೆದುಕೊಳ್ತಾರೆ, ಈ ಸವಾಲನ್ನು ಯಾವ ರೀತಿ ನೋಡ್ತಾರೆ ಅನ್ನೋದನ್ನು ಅತ್ಯಂತ ಕುತೂಹಲಕಾರಿ ಆಗ್ತಾ ಇದೆ ಇದು. ಇನ್ನೊಂದು ಕಡೆ ರಾಜಕೀಯ ಮೇಲಾಟಗಳು, ಪ್ರತಿಭಟನೆಗಳು, ಪಾದಯಾತ್ರೆ, ತನಿಖೆ, ಮುಡಾ ಸೈಟ್ಗಳನ್ನು ವಾಪಸ್ ನೀಡಿರೋದು. ಈ ಮಧ್ಯೆ ಕಾಂಗ್ರೆಸ್ ಪಕ್ಷದ ಒಳಗೇನೆ ದಲಿತ ಮುಖ್ಯಮಂತ್ರಿಯ ಕೂಗನ್ನು ಅತ್ಯಂತ ಜಾಗೃತವಾಗಿ ಅದನ್ನು ಕಾಪಾಡಿಕೊಂಡು ಬರಲಾಗ್ತಾ ಇದೆ. ಬಹಿರಂಗವಾಗಿ ಅದನ್ನು ವ್ಯಕ್ತಪಡಿಸದೆ ಹೋದರೂ ಕೂಡ ಅದನ್ನು ಎಲ್ಲೋ ಒಂದು ಕಡೆ ಅಂಡರ್ ಕರೆಂಟ್ ಲೆವೆಲಲ್ಲೇ ಅದನ್ನು ಪೋಷಿಸಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ಮುಖ್ಯಮಂತ್ರಿಗಳ ಅತ್ಯಂತ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಸತೀಶ್ ಜಾರಕಿಹೊಳಿ ಅವರ ನಿವಾಸವೇ ಇದೆಲ್ಲದಕ್ಕೂ ಕೂಡ ಒಂದು ಪವರ್ ಸೆಂಟರ್ ಆಗ್ತಾ ಇದೆ ಅನ್ನೋದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಜೋರಾಗ್ತಾ ಇದೆ.